ನಮಸ್ಕಾರ, ನಾನು ನಿಮ್ಮ ಮನೀಶ್. ಇವತ್ತಿನ ಯೂಟ್ಯೂಬ್ ವಿಡಿಯೋಲಿ ನಾವು ಗಿಟಬ್ ಬಗ್ಗೆ ಒಂದು ಸ್ವಲ್ಪ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಆಯ್ತಾ. ಯಾಕಂದರೆ ಇವಾಗ ನಾನು ನಿನ್ನ ನೋಟ್ಸ್ ಎಲ್ಲ ಅಪ್ಲೋಡ್ ಮಾಡ್ತೀನಲ್ಲ, ಅದೆಲ್ಲ ನನ್ನ ಗಿಟಬಲ್ಲಿ ಇರ್ತೈತಿ ಆಯ್ತಾ. ಯೂಟ್ಯೂಬಲ್ಲೆಲ್ಲ ಕಳ್ಸಿದ ನೋಟ್ಸ್ ಆಯ್ತಾ. ಅದಕ್ಕೋಸ್ಕರ ನಿಮ್ಗೆ ಆಕ್ಸೆಸ್ ಮಾಡಲಿಕ್ಕೆ ಈಸಿ ಆಗಲಿ ಅನ್ನೋಗೋಸ್ಕರ ಇದು ವಿಡಿಯೋನ ಮಾಡ್ತಾ ಇರೋದು. ಓಕೆ, ಇವಾಗ ನಾನು ಬ್ರೇವನ್ನು ಓಪನ್ ಮಾಡ್ತೀನಿ. ನೀವು ಯಾವ್ದಾದ್ರು ಓಪನ್ ಮಾಡ್ಕೋಬೋದು, ಗೂಗಲನ್ನು ಓಪನ್ ಮಾಡ್ಕೋಬೋದು ಯಾವ್ದಾದ್ರು ಆಯ್ತಾ. ಸೊ ಇಲ್ಲಿ ನಂದು ಆಲ್ರೆಡಿ ಲಾಗಿನ್ ಆಗೈತಿ. ಸೊ ನೀವು github.com ಅಂತ ಒಂದು ವೆಬ್ಸೈಟ್ ಇರ್ತೈತಿ, ಅದ್ರ ಮೇಲೆ ಹೋಗಿ ನೀವು. ಅಲ್ಲಿ ಹೋಗಿದ ಮೇಲೆ ನಿಮಗೆ ಹೀಗೆ ವೆಬ್ ಪೇಜ್ ಓಪನ್ ಆಗ್ತೈತಿ ಆಯ್ತಾ. ನಿಮ್ಮ ಹತ್ರ ಅಕೌಂಟ್ ಇತ್ತಂದರೆ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಅಕೌಂಟ್ ಇಲ್ಲ ಆಗಿತ್ತಂದರೆ ಸೈನ್ ಅಪ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿದರೆ ಆಯ್ತಾ. ಸೊ ಇವಾಗ ಕಂಟಿನ್ಯೂ ವಿತ್ ಗೂಗಲ್ ಕ್ಲಿಕ್ ಮಾಡಿ, ಆಮೇಲೆ ನಿಮ್ದು ಇಮೇಲ್ ಐ ಡಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ಫಾಸ್ಟೆಸ್ಟ್. ಅದು ನೀವು ಹೀಗೇನೋ ಮಾಡ್ಬೋಬೇಕಂದ್ರೆ ಆಯ್ತಾ. ಸೊ ಇಲ್ಲಿ ನಿಮ್ದು ಇಮೇಲ್ ಹಾಕಿ, ಇಲ್ಲಿ ಪಾಸ್ವರ್ಡ್ ಹಾಕಿ, ಇಲ್ಲಿ ನಿಮ್ದು ಒಂದು ಹೆಸರು ಇಡಿ, ಯೂಸರ್ ನೇಮ ನಿಮ್ದು ಏನು ಹೆಸರು ಐತದ. ಆಮೇಲೆ ಇಲ್ಲಿ ನಿಮ್ದು ಕಂಟ್ರಿ ಇಂಡಿಯಾನೇ ಇರ್ತೈತಿ, ಇಂಡಿಯಾನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಆಯ್ತಾ. ಅದಾದ್ಮೇಲೆ ಇದು ಕ್ರಿಯೇಟ್ ಅಕೌಂಟ್ ಮಾಡಿದ್ರೆ ಕ್ರಿಯೇಟ್ ಆಗ್ತೈತೆ ಅಕೌಂಟ್. ಅದಾದಮೇಲೆ ನೀವು ವಾಪಸ್ ಬ್ಯಾಕ್ ಬಂದು ಇಲ್ಲಿ ಸೈನ್ ಅಪ್ ಮೇಲೆ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ, ನೀವು ಅದೇ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡ್ಕೊಳ್ಳಿ ಆಯ್ತಾ. ನಂದು ಆಲ್ರೆಡಿ ಲಾಗಿನ್ ಆಗೈತಿ ಆಯ್ತಾ. ನೀವು ಲಾಗಿನ್ ಆದಮೇಲೆ ಹೀಗೆ ಕಾಣಿಸ್ತೈತಿ ನಿಮಗೆ ಆಯ್ತಾ. ನಿಮ್ದು ಲಾಗಿನ್ ಮಾಡಿದ್ಮೇಲೆ ಆಯ್ತಾ. ನೀವು ಫಸ್ಟ್ ಕೆಲಸ ಏನು ಮಾಡಬೇಕು, ಇದು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ, 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ ಕೆಳಗೆ ಬಂದರೆ ಇಲ್ಲಿ ಸೇವ್ ಆ್ಯಂಡ್ ಶೇರ್ ಅಂತ ಒಂದು ಆಪ್ಷನ್ ಇರ್ತೈತೆ ಆಯ್ತಾ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ಇನ್ಸ್ಟಾಲ್ ಗಿಟಬ್ ಅಂತ ಒಂದು ಆಪ್ಷನ್ ಇರ್ತೈತಿ, ಅದಾದ್ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ ಆಯ್ತಾ. ಸೊ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಏನಾಗ್ತೈತೆ ಅಂತ ಹೇಳಿದ್ರೆ, ನೀವು ಇವಾಗ ನಿಮ್ಗೆ ಹತ್ರ ಇದು ಒಂದು ಹೋಮ್ ಪೇಜಲ್ಲಿ ಗಿಟಬ್ ಅಂತ ಒಂದು ಇದು ಓಪನ್ ಆಗ್ತೈತಿ ಆಯ್ತಾ, ಒಂದು ಆ್ಯಪ್ ಇನ್ಸ್ಟಾಲ್ ಆಗ್ತೈತಿ ಆಯ್ತಾ. ಸೊ ಆ್ಯಪ್ ಅಂದರೆ ಇದು ವೆಬ್ಸೈಟಲ್ಲಿ ಓಪನ್ ಆಗುವಂಥದ್ದು. ಇದು ನಿಮಗೆ ಪದೇ ಪದೇ ಲಾಗಿನ್ ಮಾಡ್ಬೇಕನ್ನೋ ಒಂದು ಕಷ್ಟ ಇರ್ತೈತಲ್ಲ, ಅದು ತುಂಬ ಕಷ್ಟ ಆಗ್ತಿತ್ತು ಲಾಗಿನ್ ಮಾಡೋದು, ಪದೇ ಪದೇ ಕಿರಿಕಿರಿನೂ ಅದ. ಅದಕ್ಕೋಸ್ಕರ ಅದರಿಂದ ತಪ್ಪಿಸ್ಕೊಳ್ಬೋದು ನೀವು ಆಯಿತಾ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗಿಟಬನ್ನು. ಸೊ ಇದು ನಿಮಗೆ ಮತ್ತೆ ಪದೇ ಪದೇ ಲಾಗಿನ್ ಮಾಡ್ಬೇಕಂತ ಏನಿರಂಗಿಲ್ಲ ಇದರಲ್ಲಿ. ಫಸ್ಟ್ ನಾನು ನೋಟ್ಸನ್ನು ಹೇಗೆ ಡೌನ್ಲೋಡ್ ಮಾಡೋದು ಅಂತ ಹೇಳ್ತೇನೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಫಸ್ಟ್ ನೀವು ಇಲ್ಲಿ ಪ್ರೊಫೈಲ್ ಮೇಲೆ. ಅದಾದಮೇಲೆ ರಿಪೋಸಿಟರೀಸಲ್ಲಿ ಬಂದರೆ ಇದೆಲ್ಲ ರಿಪೋಸಿಟರೀಸ್ಗಳು ಆಯಿತಾ, ಇದೆಲ್ಲ ಫೋಲ್ಡರ್ಸ್ಗಳು ಆಯಿತಾ. ಸೊ ಇವಾಗ ಕೋಡ್ ವಿತ್ ಅನೀಶ್ ಅಂತ ಇದು ನನ್ನ ಯೂಟ್ಯೂಬ್ ಚಾನಲಿಂದ ಆಯಿತಾ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲೆಲ್ಲ ನೋಟ್ಸ್ ಎಲ್ಲ ಸಿಗ್ತೈತಿ ನಿಮಗೆ ಆಯಿತಾ. ಪೈಥನ್ ಮೇಲೆ ಕ್ಲಿಕ್ ಮಾಡಿದ್ರೆ ಪೈಥನಿಂದೆಲ್ಲ ನೋಟ್ಸ್ ಐತಿ. ಅದಾದಮೇಲೆ ಅದ್ರಲ್ಲಿ ನಂಪೈ ಬರ್ತೈತಿ, ನಂಪೈಯಲ್ಲಿ ಹೋದರೆ ಮತ್ತೆ ಇದು ಒಂದು ಸ್ವಲ್ಪ ನೋಟ್ಸ್ ಐತಿ. ಪಾಂಡಾಸಲ್ಲಿ ಒಂದು ಸ್ವಲ್ಪ ಐತಿ ಆಯಿತಾ. ಸೊ ಇವಾಗ ಹಾಗೇನೆ ಇವಾಗ C++ ಹೋದರೆ ಅದರಿಂದ ಸ್ವಲ್ಪ ನೋಟ್ಸ್ ಐತಿ, ಜೊತೆಗೆ ಕೋಡು ಐತಿ ಆಯಿತಾ ಹಾಗೆ. ಸೊ ಇವಾಗ ಇದೆಲ್ಲ ನಿಮಗೆ ಏನಾದ್ರು ಇನ್ಸ್ಟಾಲ್ ಮಾಡ್ಲಿಕ್ಕಿತ್ತು ಅಂತ ಹೇಳಿದ್ರೆ ಫಸ್ಟ್ ಈ ಪೇಜಿಗೆ ಬನ್ನಿ ಆಯಿತಾ. ಅಂದರೆ ಯಾವ ಪೇಜಿಗೆ ಅಂತ ಹೇಳಿದ್ರೆ ಇದ್ರ ಮೇಲೆ ಕೋಡ್ ವಿತ್ ಅನೀಶ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಹೀಗೆ ಬರ್ತಿತ್ತು ನಿಮಗೆ. ಹೀಗೆ ಬಂದಮೇಲೆ ಇಲ್ಲಿ ಕೋಡ್ ಮೇಲೆ ಕ್ಲಿಕ್ ಮಾಡಿ. ಕೋಡ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಡೌನ್ಲೋಡ್ ಜಿಪ್ ಅಂತ ಒಂದು ಆಪ್ಷನ್ ಇರ್ತೈತಿ ಆಯಿತಾ. ಅದ್ಮೇಲೆ ಕ್ಲಿಕ್ ಮಾಡಿ ಆಯಿತಾ. ಅದ್ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಡೌನ್ಲೋಡ್ ಆಗ್ತೈತಿ. ನೀವು ಫೈಲ್ ಎಕ್ಸ್ಪ್ಲೋರಲ್ಲಿ ಓಪನ್ ಮಾಡಿ ಇಲ್ಲಿ ಡೌನ್ಲೋಡ್ಸಲ್ಲಿ ಹೋದರೆ ನಿಮ್ಗೆ ಅದು ಸಿಗ್ತೈತೆ ಆಯಿತಾ. ನಾವು ಡೌನ್ಲೋಡ್ ಮಾಡಿದ್ದೆ ಓಕೆ, ಇದು ಸಿಗ್ತೈತಿ. ಸೊ ಇದು ಜಿಪ್ ಫೈಲ್ ಐತಿ, ಇದನ್ನು ನೀವು ಫಸ್ಟ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬೇಕು ಆಯಿತಾ. ಇಲ್ಲಿ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಎಕ್ಸ್ಟ್ರಾಕ್ಟ್ ಆಲ್ ಅಂತ ಆಪ್ಷನ್ ಇರ್ತೈತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಬ್ರೌಸ್ ಅಂತ ಸೆಲೆಕ್ಟ್ ಮಾಡಿ ನಿಮಗೆ ಎಲ್ಲಿ ಸೇವ್ ಆಗಬೇಕಂತ ತಗೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಡೌನ್ಲೋಡ್ಸಲ್ಲೇ ಸೇವ್ ಆಗಲಿ ಈಗ. ನಾನು ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಫೋಲ್ಡರ್ ಅಂತ ಮಾಡ್ತೀನಿ. ಆಮೇಲೆ ಇಲ್ಲಿ ಎಕ್ಸ್ಟ್ರಾಕ್ಟ್ ಅಂತ ಕ್ಲಿಕ್ ಮಾಡ್ತೀನಿ ಆಯಿತಾ. ಇದು ಆಮೇಲೆ ಇದು ಎಕ್ಸ್ಟ್ರಾಕ್ಟ್ ಆಯ್ತು ನಮ್ದು ಇವಾಗ ಇದು ಆಯಿತಾ. ಸೊ ಇಲ್ಲಿ ನಮ್ಗೆ ಕಾಣಿಸ್ತಾ ಐತಲ್ಲ ಕೋಡ್ ವಿತ್ ಅನೀಶ್ ಅಂತ. ಸೊ ಇವಾಗ ಇದು ಫೋಲ್ಡರ್ ಥರ ಕಾಣ್ತೈತೆ ನೋಡಿ, ಇದು ಜಿಪ್ ಥರ ಕಾಣ್ತೈತೆ. ಒಂದು ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಆಯಿತಾ. ಸೊ ಓಕೆ, ಇದು ಜಿಪ್ ಫೈಲ್ ಆಯಿತಾ. ಇದು ಜಿಪ್ಪಿಂದ ಈ ಥರ ಕಾಣ್ತೈತಲ್ಲ, ಅದೊಂದು ಸ್ವಲ್ಪ ಎಕ್ಸ್ಟ್ರಾಕ್ಟ್ ಮಾಡೋಕ್ಕಾಗ್ತೈತೆ ನಾವು ಅದನ್ನು ಯೂಸ್ ಮಾಡಲಿಕ್ಕೆ. ಆಮೇಲೆ ಇದು ಹೀಗೆ ಫೋಲ್ಡರ್ ಓಪನ್ ಆಗ್ತೈತೆ, ಈ ಫೋಲ್ಡರ್ ಆಗಿ ಸೇವ್ ಆಗ್ತೈತೆ ಎಕ್ಸ್ಟ್ರಾಕ್ಟ್ ಮಾಡೋದ್ಮೇಲೆ ಆಯಿತಾ. ಸೊ ಇದು ಫೋಲ್ಡರನ್ನು ಓಪನ್ ಮಾಡಿದರೆ ಇಲ್ಲಿ ನಿಮಗೆ ಅಸೆಂಬ್ಲಿಯಿಂದ ನೋಟ್ಸ್ ಬರ್ತೈತಿ ಆಯಿತಾ. ಅದಾದಮೇಲೆ C++ ಬೇಕಂದರೆ C++ ಇಂದ ನೋಟ್ಸ್ ಬರ್ತೈತಿ, ಇಲ್ಲಿ ವೇರಿಯೇಬಲ್ಸ್ ನೋಟ್ಸ್ ಐತಿ ಆಯಿತಾ. ಹಾಗೆ ಎಲ್ಲ ನೋಟ್ಸ್ ಸಿಗ್ತೈತಿ ನಿಮ್ಗೆ ಇಲ್ಲಿ ಆಯಿತಾ. ಸಾರಿ, ಆಮೇಲೆ ಪೈಥನ್ ಐತಿ. ಆಮೇಲೆ ಇದು ಇನ್ನೊಂದ್ಸತಿ ಇನ್ಸ್ಟಾಲ್ ಆಯ್ತಾ, ಇನ್ನೂ ಆಗೈತೆ ಅದು ಆಯಿತಾ. ಓಕೆ, ಸೊ ಇದು ನಮ್ಮ ನೋಟ್ಸ್ ಆಯಿತಾ. ಹೀಗೆ ನನ್ನ ನೋಟ್ಸ್ ಏನಾದ್ರು ಇನ್ಸ್ಟಾಲ್ ಮಾಡಿಕತ್ರೆ ಹೀಗೆ ಇನ್ಸ್ಟಾಲ್ ಮಾಡ್ಕೋಬೇಕು ನೀವು ಆಯಿತಾ. ಇಲ್ಲಾಂದರೆ ನೀವು ಹೀಗೆ ಇಲ್ಲಿಂದ ಡೈರೆಕ್ಟ್ ಓದ್ಕೋಬೋದು ನೀವು ಆಯಿತಾ. ಇಲ್ಲಿ ಪೈಥನಲ್ಲಿ ಬಂದು
ಪೈಥಾನ್ ಇನ್ ನೋಟ್ಸ್ ಬೇಕಾ ನಮ್ಮ ಪೈ ಮೇಲೆ ಬಂದು ತಡಿ ಕ್ಲಿಕ್ ಆಗಿಲ್ಲ. ಓಕೆ, ಆಮೇಲೆ ಯಾವ್ದು ಇಂಗ್ಲೀಷಲ್ಲಿ ಬೇಕಾ ಕನ್ನಡಲ್ಲಿ ಬೇಕಾ ನೋಟ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿಂದೇ ನೀವು ಓದ್ಕೊಳ್ಬೋದು ಬೇಕಂದ್ರೆ ಆಯ್ತಾ. ನೀವು ಏನಾದ್ರು ಸೇವ್ ಆಗಿರ್ಬೇಕು ನಿಮ್ಮ ಕಂಪ್ಯೂಟರ್ಲ್ಲಿ ಅಂದರೆ ಅದನ್ನು ಡೌನ್ಲೋಡ್ ಮಾಡ್ಕೊಬೇಕು. ಅದನ್ನು ಅವಾಗ ಹೇಳಿದೆಲ್ಲ ಎಲ್ಲಿಂದ, ಓಕೆ ಇಲ್ಲಿಂದ ಈ ಕೋಡ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಜಿಪ್ ಮೇಲೆ ಕ್ಲಿಕ್ ಮಾಡಿ ಆಯ್ತಾ.